ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಮಹೋನ್ನತವಾದಂತ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಂಬಿ ನಾನು ಕರ್ತನಿಗೆ ಮಹಿಮೆಯನ್ನ ಸಲ್ಲಿಸೋಳಾಗಿದ್ದೇನೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ನಾವು ಬದುಕಿದ್ದೀವಿ, ನಾವು ಉಸಿರಾಡ್ತಾ ಇದ್ದೀವಿ, ನಾವು ಕ್ಷೇಮವಾಗಿದ್ದೀವಿ ಅಂದರೆ ಕೇವಲ ಅದಕ್ಕೆ ದೇವರು ಮಾತ್ರವೇ, ಆತನ ಕೃಪೆ ಮಾತ್ರವೇ, ಆತನು ನಮ್ಮ ಮೇಲೆ ತೋರುತ್ತಿರುವಂತ ಅಪಾರವಾದ ಪ್ರೀತಿ ಮಾತ್ರವೇ ಅದಕ್ಕೆ ಕಾರಣವಾಗಿದೆ. ಆಮೇನ್. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗಿದ್ರೆ ದೇವರು ನಮ್ಮನ್ನ ಯಥೇಚ್ಛವಾಗಿ ಪ್ರೀತಿಸಿ ಈ ದಿನವನ್ನ ಏರ್ಪಡಿಸಿ ಈ ದಿನ ಎಲ್ಲ ತನ್ನ ಕೃಪೆಯಲ್ಲಿ ಭದ್ರಪಡಿಸಿಕೊಂಡು ನಮ್ಮ ನಡೆಸಬೇಕೆಂಬುದಾಗಿ ಆತನು ನಮ್ಮನ್ನು ಸಜ್ಜವಾಗಿರಿಸುವಾಗ ಈ ದಿನ ದೇವರು ನಮಗಾಗಿ ಏರ್ಪಡಿಸಿದಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ. ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಆಮೇನ್, ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಈ ಲೋಕದ ಯಾತ್ರೆಯಲ್ಲಿ ನಾವು ಜೀವಿಸುವಾಗ ಪರಲೋಕದ ತಂದೆಗೆ ಮಹಿಮೆಯಾಗುವಂತೆ ನಮ್ಮನ್ನ ಜೀವಿಸ್ಲಿಕ್ಕೆ ಈ ಲೋಕದವರ ಮಧ್ಯದಿಂದ ನಮ್ಮನ್ನ ಪ್ರತ್ಯೇಕಪಡಿಸಿಕೊಂಡು ತನ್ನ ಮಕ್ಕಳಾಗಿಯೇ ಈ ಲೋಕದಲ್ಲಿ ಈ ಪಾಪಮಯವಾದಂತ ಈ ಭಯಂಕರವಾದಂತ ಈ ಲೋಕದಲ್ಲಿ ನಾವು ಜಯ ಜೀವಿತವನ್ನ ಜೀವಿಸಿ ನಿತ್ಯವೂ ನಮ್ಮ ಪರಲೋಕದ ತಂದೆ ಬಳಿ ನಾವು ಜೀವಿಸ್ಬೇಕೆಂಬುದಾಗಿ ನಮ್ಮ ದೇವರು ನಮ್ಮನ್ನ ಇನ್ನೂ ಅತ್ಯಧಿಕವಾಗಿ ಆಧ್ಯಾತ್ಮಿಕವಾಗಿ ಪರಿಪೂರ್ಣತೆಗೆ ಪರಿಪಕ್ವತೆಗೆ ನಾವು ಬರ್ಲಿಕ್ಕೆ ದೇವರು ಕೃಪೆ ಮಾಡಿ ಕೊಡ್ತಾ ಇದ್ದಾರೆ. ಆಮೇನ್. ಎಸ್, ಈ ಲೋಕದಲ್ಲಿ ಅನೇಕವಾದ ಭಯಂಕರವಾದ ಸೈತಾನನ ಬಲವಾದ ಕೃತ್ಯಗಳು ನಡೀತಾ ಇದ್ದೇವೆ ಕೂಡ. ಆ ಮಧ್ಯದಲ್ಲಿ ಅವೆಲ್ಲವನ್ನ ಜಯಿಸ್ಲಿಕ್ಕೆ ದೇವರು ನಮಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಆತನ ತಲೆಯನ್ನ ದೇವರು ಜಜ್ಜಿ ಹಾಕಿದ್ದಾರೆ ಪ್ರಿಯರೇ. ಆತನ ಅವನ ಎಲ್ಲ ಕೃತ್ಯಗಳನ್ನ ನಾವು ಕೂಡ ಜಯಿಸ್ಲಿಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವು ಯಾವುದಕ್ಕೂ ಭಯಪಡುವಂತ ಅವಶ್ಯಕತೆ ಇಲ್ಲ. ಅನೇಕ ಒಂದು ಶೋಧನೆಗೆ ಒಳಗಾದ್ರೆ, ಅನೇಕರೊಂದು ವೇದನೆಗೆ ಒಳಗಾದ್ರೆ ಭಯ ಪಡ್ತಾ ಇದ್ದಾರೆ. ಕ್ರಿಸ್ತನ ಮಕ್ಕಳಲ್ಲಿ ಭಯ ಅನ್ನುವಂಥದ್ದು ಇರಬಾರ್ದು. ಅದಕ್ಕೆ ದೇವರು ಪದೇ ಪದೇ ನಮಗೆ ತಿಳಿಸ್ತಾ ಇದ್ದಾರೆ, ಭಯ ಪಡಬೇಡ್ರಿ, ಧೈರ್ಯವಾಗಿರಿ, ದಿಗ್ಭ್ರಮೆಗೊಳ್ಳಬೇಡ್ರಿ. ಯಾಕೆಂದ್ರೆ ಸಮಸ್ತ ವೈರಿಯ ಬಲವನ್ನ ತುಳಿಯುವುದಕ್ಕೆ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಅವಕಾಶ ಅಲ್ಲ, ಅಧಿಕಾರ ಕೊಟ್ಟಿದ್ದಾರೆ. ಆಮೇನ್. ಅಧಿಕಾರ. ಎಷ್ಟು ಧನ್ಯರು ಪ್ರಿಯರೇ ನಾವು. ಯಾವುದಕ್ಕೆ ಬಲ? ಯಾವುದಕ್ಕಿದೆ ಬಲ? ನಾವು ಅಂದುಕೊಳ್ತಾ ಇದ್ದೇವೆ ಪ್ರಿಯರೇ, ನಿಜವೇ ಮನುಷ್ಯರ ದೃಷ್ಟಿಗೆ ಅದು ಬಲವಾದದ್ದು ಎಂಬುದಾಗಿ ಅನಿಸಿ ನಾವು ಕೃಂಗಿ ಹೋಗ್ತಾ ಇದ್ದೇವೆ, ನಾವು ಕುಗ್ಗಿ ಹೋಗ್ತಾ ಇದ್ದೇವೆ, ವೇದನೆಗೊಳಗಾಗ್ತಿದ್ದಾವೆ. ನಿಜವೇ ಮರಣಕರ ವ್ಯಾಧಿ ಬಂದಾಗ ಆ ಮರಣಕರ ವ್ಯಾಧಿ ಬಂದಂಥವ್ರು ಮಾತ್ರವೇ ವೇದನೆ ಪಡ್ತಾ ಇಲ್ಲ, ಕುಟುಂಬಸ್ಥರೆಲ್ಲರೂ ವೇದನೆ ಪಡ್ತಾ ಇದ್ದಾರೆ. ಅದು ಬಲವಾಗಿ ನಾವು ಅಂದುಕೊಳ್ತಾ ಇದ್ದೇವೆ. ಅದಕ್ಕಾಗಿ ಅದನ್ನ ಜಯಿಸಲಾರವೇನೋ ಅನ್ನುವಂಥದ್ದಾದ್ರೆ ಯೇಸು ಎಂಬ ನಾಮದಲ್ಲಿ ನಮಗೆ ಅಧಿಕಾರ ಕೊಟ್ಟಲ್ಪಂತ ಯೇಸು ಎಂಬ ನಾಮದಲ್ಲಿ ನಾವೆಲ್ಲವನ್ನು ಕೂಡ ಜಯಿಸ್ಲಿಕ್ಕೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಸೈತಾನನ ಎಲ್ಲ ಭಯಂಕರವಾದ ಕೃತ್ಯಗಳನ್ನ ಕುಯುಕ್ತಿಗಳನ್ನ ನಾವು ಜಯಿಸ್ಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಯಾವಾಗ ಗೊತ್ತಾ? ಅಧಿಕಾರವನ್ನ ನಾವು ಚಲಾಯಿಸ್ಲಿಕ್ಕೆ ಸಾಧ್ಯ, ನಾವು ಅಧಿಕಾರವಾಗಿ ನಿಲ್ಲಲಿಕ್ಕೆ ಸಾಧ್ಯ ನನ್ನ ದೇವರೇ ನಾವು ಬಲವಾಗಿದ್ದಾಗ ಮಾತ್ರವೇ ಅವನ ಬಲವನ್ನ ನಾವು ಓಡಿಸ್ಲಿಕ್ಕೆ ಸಾಧ್ಯ. ನಮ್ಮಲ್ಲೇ ಆ ಬಲ ಇಲ್ಲ ಅಂದ್ರೆ ಅವನ ಬಲ
ಹೆಚ್ಚಾಗಿ ಹೋಗ್ತಾ ಇರುತ್ತೆ. ಅದಕ್ಕಾಗಿ ಅನೇಕರು ದೇವರಲ್ಲಿ ಜೀವಿಸದೆ ದೇವರಿಂದ ಹಿಂಜಾರಿ ದೇವರಲ್ಲಿ ಇದ್ದೇವೇಮೋ ಎಂಬುದಾಗಿ ಭ್ರಮೆ ಪಟ್ಕೊಂಡೆ ಅನೇಕರ ಜೀವಿತಗಳು ಸೈತಾನನ ಕೈವಶವಾಗಿದೆ. ಆತನಿಗೆ ಇಷ್ಟು ಸಾಕು ಪ್ರಿಯರೇ ನಮ್ಮ ಬಲಹೀನತೆ. ಆತನು ಯಾರನ್ನ ನುಂಗಲಿ ಎಂಬುದಾಗಿ ಎದುರು ನೋಡ್ತಾ ಇದ್ದಾನೆ. ಅವನ ಕೈಗೆ ನಾವು ಸಿಕ್ಕದಂತೆ ನಮ್ಮನ್ನ ನಾವು ಕ್ರಿಸ್ತನಲ್ಲಿ ಬಲಪಡಿಸ್ಕೊಳ್ತಾ ಕ್ರಿಸ್ತನಲ್ಲಿ ಜೀವಿಸುವವರಾಗಿ ಆ ಅಧಿಕಾರವನ್ನ, ಯೇಸು ಎಂಬ ಅಧಿಕಾರದ ನಾಮದಲ್ಲಿ ನಾವು ಜೀವಿತವನ್ನ ಎಲ್ಲವನ್ನ, ಅವನ ಎಲ್ಲ ಕುಯುಕ್ತಿಗಳನ್ನ ಜಯಿಸ್ಲಿಕ್ಕೆ ಸಾಧ್ಯ. ಎಷ್ಟೋ ಜನರು ಆ ಜೀವಿತವನ್ನ ಜೀವಿಸಲಾರದಂತೆ, ಆ ಒಂದು ಪರಿಸ್ಥಿತಿಗಳನ್ನ ಜಯಿಸಲಾರದಂತೆ ಕುಗ್ಗಿ ಹೋಗ್ತಾ ಇದ್ದಾರೆ, ಅವನ ಕೈವಶವಾಗಿ ಹೋಗ್ತಾ ಇದ್ದಾರೆ. ಜಾಗ್ರತೆ. ಯೇಸು ಕ್ರಿಸ್ತನ ಮಕ್ಕಳಾಗಿ ಈ ಲೋಕಸ್ಥರಿಂದ ದೇವರು ನಮ್ಮನ್ನ ಪ್ರತ್ಯೇಕ ಪಡಿಸಿದ್ದಾರೆ. ನಾವೆಷ್ಟೋ ಪ್ರತ್ಯೇಕ ಉಳ್ಳವರಾಗಿದ್ದೇವೆ. ಸೈತಾನನ ಓಡಿಸುವಂತ ಮಕ್ಕಳಾಗಿ ನಾವು ಜೀವಿಸುವವರಾಗಿದ್ದೇವೆ. ಯೂದ ಗೋತ್ರದ ಸಿಂಹನ ಮಕ್ಕಳಾಗಿದ್ದೇವೆ. ದೇವರೇ ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಜಯ ಜೀವಿತವನ್ನ ನಮಗೆ ಒದಗಿಸಿ ಕೊಟ್ಟು ಹೋಗಿದ್ದಾರೆ. ಲೋಕವನ್ನ ಜಯಿಸಿದಂತ ದೇವರು ಆತನ ಪ್ರತಿನಿಧಿಗಳಾಗಿ ಆತನ ಸ್ವಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟಂತ ನಿರ್ಮಿಸಲ್ಪಟ್ಟಂತ ನಾವು ಈ ಲೋಕದಲ್ಲಿ ಆತನು ನನ್ನ ಜೀವವುಳ್ಳ ದೇವರು ಜಯಿಸಿದಂತ ಈ ಲೋಕದಲ್ಲಿ ಬರುವಂತ ಎಲ್ಲ ಹೋರಾಟಗಳು, ಬರುವಂತ ಎಲ್ಲ ಶೋಧನೆಗಳು, ಬರುವಂತ ಎಲ್ಲ ಪರಿಸ್ಥಿತಿಗಳನ್ನ ಜಯಿಸ್ಲಿಕ್ಕೆ ದೇವರು ನಮಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ. ಅದಕ್ಕೆ ದೇವರು ತಿಳಿಸ್ತಿದ್ದಾರೆ, ವಾಗ್ದಾನ ಮಾಡ್ತಿದ್ದಾರೆ. ಈ ಕಳೆದ ಎಷ್ಟು ವರ್ಷಗಳಿಂದ ನೀವು ಕೆಲವೊಂದು ಪರಿಸ್ಥಿತಿಗಳನ್ನ ಎದುರಿಸಲಾರದೆ ಅದೇ ಕಂಟಿನ್ಯೂಸ್ ಒಂದು ಶಾಪವಾಗಿ ನಮ್ಮ ಬೆನ್ನ ಹಿಂದೆ ಬರ್ತಾ ಇರ್ಬೋದು. ಪಿತೃಗಳಿಂದ ಹಾಗೇ ಬರ್ತಾ ಇರ್ಬೋದು. ಕೆಲವೊಂದು ಸಾಲ ಬಾಧೆ ಪಿತೃಗಳಿಂದ ಹಾಗೆ ಬರ್ತಾ ಅದು ಹೋಗ್ತಾನೆ ಅಂತ ಸಾಲ ಎಂಬ ಶಾಪ ನಮ್ಮಿಂದ ದೂರ ಆಗ್ಬೇಕಂದ್ರೆ ನೀವು ದೇವರಲ್ಲಿ ಫಲವಾಗಿರ್ಬೇಕು. ಅವನ ಎಲ್ಲ ಕುತಂತ್ರಗಳು, ಎಲ್ಲ ಕುಯುಕ್ತಿಯ ಕಾರ್ಯಗಳು, ಎಲ್ಲ ಪರಿಸ್ಥಿತಿಗಳನ್ನ ಜಯಿಸ್ಲಿಕ್ಕೆ ಒಂದು ಅಧಿಕಾರ ಇದೆ. ಯೇಸು ಎಂಬ ನಾಮದಲ್ಲಿ ಮಾತ್ರವೇ ನಾವು ಜಯಿಸ್ಲಿಕ್ಕೆ ಸಾಧ್ಯ. ಆಮೇನ್. ಕುಟುಂಬಸ್ಥರಲ್ಲಿ ಒಂದು ಪಿತೃಗಳಿಂದ ಹಾಗೇ ಬರ್ತಾ ಇರುವಂತ ತಂದೆಗಾಯ್ತು, ಈಗ ಮಗನಿಗೆ, ಮಗದಾದ್ಮೇಲೆ ಅವರ ಮಗನಿಗೆ, ಹೀಗೆ ಒಂದು ಭಯಂಕರವಾದಂತ ದುರಭ್ಯಾಸಗಳು ಬರ್ತಾ ಇದೆಯೇನೋ, ಅದೊಂದು ಶಾಪವಾಗಿ ಮಾರ್ಬಿಟ್ಟಿದೆಯೇನೋ ಆ ಕುಟುಂಬದಲ್ಲಿ. ಜಯಿಸ್ಲಿಕ್ಕೆ ಆಗ್ತಾ ಇಲ್ವಾ? ಅಯ್ಯೋ, ಅವರಪ್ಪನೂ ಕೂಡ ಹಾಗೆ, ಮಗನೂ ಕೂಡ ಹಾಗೆ, ಮುಂದೆ ಅವ್ರ ಮಗನು ಕೂಡ ಹಂಗೆ ಆಗ್ತಾನೇನೋ ಅಂತ ಒಂದು ದೇವರಿಗೆ ಒಂದು ಅವಹೇಳನ ರೀತಿಯಾಗಿ ಆತನ ಮಕ್ಕಳಾದಂತ ನಾವು ಅನ್ನಿಸಿಕೊಳ್ಳುವಂತ ಜೀವಿತ ಆಗಿದೆಯೇನೋ. ಆದ್ರೆ ದೇವರು ಹೇಳ್ತಿದ್ದಾರೆ, ಅವನ ಎಲ್ಲ ಸಮಸ್ತ ವೈರಿಯ ಕುತಂತ್ರಗಳನ್ನ ಜಯಿಸ್ಲಿಕ್ಕೆ ಅಧಿಕಾರ ಇದೆ ನಮಗೆ. ಆ ಅಧಿಕಾರ, ನಾವು ಆ ಅಧಿಕಾರದಲ್ಲಿ ನಾವು ಇರ್ಬೇಕು. ಅಧಿಕಾರದ ಜಯಿಸ್ಬೇಕು ಅಂದ್ರೆ ಮೊದಲು ದೇವರಲ್ಲಿ ಬಲವಾಗಿರ್ಬೇಕು. ಆತನ ಅಭಿಷೇಕದ ಆತ್ಮದಿಂದ ತುಂಬಲ್ಪಡಬೇಕು. ಕ್ರಿಸ್ತನ ವಾಕ್ಯಗಳನ್ನ ಅನುದಿನವೂ ಧ್ಯಾನಿಸ್ಬೇಕು. ಅದನ್ನ ಧ್ಯಾನಿಸುತ್ತಾ ಕ್ರಿಸ್ತನಿಗೆ ಸಹ ಸಂಬಂಧವಾಗಿ ನಾವು ಜೀವಿಸ್ಬೇಕು. ಅನ್ಯೋನ್ಯತೆ ಆಗಿರ್ಬೇಕು. ಆಗ ಮಾತ್ರವೇ ಅವನ ಕುಯುಕ್ತಿಯನ್ನು ಜಯಿಸ್ಲಿಕ್ಕೆ ಸಾಧ್ಯ. ಮರಣಕರ ವ್ಯಾಧಿಗಳು ಒಬ್ಬರಿಂದ ಒಬ್ಬರಿಗೆ ಹಾಗೇ ಕುಟುಂಬಸ್ಥರಿಗೆ ಹಾಗೆ ಬರ್ತಿದೇನೋ, ಶಾಪವಾಗಿ ಮಾರ್ಬಿಟ್ಟಿದ್ಯೇನೋ. ಪ್ರಿಯರೇ, ಅದನ್ನು ಜಯಿಸ್ಬೇಕಂದ್ರೆ ಬಲವಾಗಿರಿ. ಯೇಸು ನಾಮದಲ್ಲಿ, ಅಧಿಕಾರ ನಾಮದಲ್ಲಿ ಅದನ್ನು ಜಯಿಸ್ಲಿಕ್ಕೆ ಸಾಧ್ಯ. ದೇವರು ನಮಗೆ ಅಧಿಕಾರ ಕೊಡ್ತಿದ್ದಾರೆ. ಈಗ ಲೋಕಸ್ಥರಾಗಿ ಅಧಿಕಾರದಲ್ಲಿರುವಂತವ್ರು ಎಷ್ಟು ಉನ್ನತವಾಗಿ ಇದ್ದಾರಲ್ವಾ? ಅವ್ರು ಏನ್ ಹೇಳು ಪಟ್ಟಂತ ಆಗ್ಬಿಡುತ್ತೆ, ಹೌದಾ? ಒಂದು MLA ಆಗಿ, MP ಆಗ್ಲಿ, PM, CM, ಹೌದಾ? ಯಾಕಂದ್ರೆ ಅವ್ರ ಅಧಿಕಾರದಲ್ಲಿ. ನಮಗೂ ಕೂಡ ಅಂತ, ಸಾಮಾನ್ಯ ಜನರಿಗೆ ಕೂಡ ಅಂತ ಅವಕಾಶ ಇರೋದಿಲ್ಲ. ಆ ಅಧಿಕಾರದಲ್ಲಿದ್ದವರು ಆ ಕ್ಷಣ ಹೇಳಿದ ತಕ್ಷಣ ಆ ಕಾರ್ಯ ಆಗ್ಬಿಡುತ್ತೆ. ಈ ಲೋಕಸ್ಥ ಸಂಬಂಧದಲ್ಲಿ ಆ ಅಧಿಕಾರವನ್ನ ಹೊಂದಿದಂತವ್ರೆ ಆ ಕಾರ್ಯ ಹೇಳಿದ್ರೆ ಕ್ಷಣ ಮಾತ್ರದಲ್ಲಿ ಹಾಗೆ ಹೋಗುವಂಥದ್ದು. ಲೋಕವನ್ನೇ ಜಯಿಸಿ ಆತನ ಅಧಿಕಾರವನ್ನ ನಮಗೆ ಕೊಟ್ಟಿರುವಾಗ ನಾವೆಷ್ಟು ಉನ್ನತರ್ರಿ, ನಾವೆಷ್ಟು ಧನ್ಯರು. ಆಮೇನ್. ಅಧಿಕಾರ ನಿನಗೆ ಕೊಡಲ್ಪಟ್ಟಿದೆ. ನೀನು ಎಲ್ಲವನ್ನು ಜಯಿಸ್ಲಿಕ್ಕೆ ಸಾಧ್ಯ.
ನೀನ್ ಅನ್ಕೊಳ್ತಾ ಇದೀಯ ನನ್ನಿಂದ ಏನಾಗೋದಿಲ್ಲ ಎಂಬುದಾಗಿ. ಇಲ್ಲ, ದೇವರ ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರವುಳ್ಳ ನಾಮದಲ್ಲಿ ಜಯಿಸ್ರಿ. ನಿಮಗಿರುವಂತ ಪರಿಸ್ಥಿತಿಗಳನ್ನ ಜಯಿಸ್ರಿ. ನೀವು ಮೊದಲು ಬಲವಾಗಿರ್ರಿ, ದೇವರಲ್ಲಿ ನಂಬಿಗಸ್ತರಾಗಿ ಜೀವಿಸ್ರಿ. ಎಲ್ಲವನ್ನ ಜಯಿಸ್ಲಿಕ್ಕೆ ಸಾಧ್ಯ. ಈ ವಾಗ್ದಾನ ಮೂಲಕ ನಿಮಗೆ ದೇವರು ಜೀವಿತವನ್ನು ಒದಗಿಸಿಕೊಟ್ಟು ಅಧಿಕಾರವನ್ನ ವಶಪಡಿಸಿಕೊಂಡು ಅಧಿಕಾರದಲ್ಲಿ ಜೀವಿಸ್ಲಿಕ್ಕೆ ದೇವ್ರ ಕೃಪೆ ಮಾಡಿಕೊಡ್ಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು ಮಹೋನ್ನತರ ಅಂತ ದೇವರೇ, ಅಧಿಕಾರವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಧಿಕಾರವನ್ನ ಇದೆ ಎಂಬುದಾಗಿ ಸುಮ್ಮನೆ ಆಗದಂತೆ ಅದನ್ನ ಕ್ರಿಯೆಗಳ ಮೂಲಕ ತೋರಿಸ್ಲಿಕ್ಕೆ ನೀವು ಕೃಪೆ ಮಾಡಿಕೊಡು. ಇವಾಗ ನಮ್ಮೆಲ್ಲರನ್ನ ಆಶ್ವಾಸ ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.